ಕತೆ ಶೀರ್ಷಿಕೆ ಅಂಗಡಿ ಮುಂದೆ ಕಂಡ ಕನಸು. ಸ್ಥಳ ಹಳ್ಳಿ, ಕೊಪ್ಪಳ ಜಿಲ್ಲೆ ಬದಿಯಲ್ಲಿರುವ ರಾಮಾಪುರ. ಪಾತ್ರಗಳು: ನಾಗೇಶ್ 19 ವರ್ಷದ ಕಿರಾಣಿ ಅಂಗಡಿಯ ಹುಡುಗ, ಶಾಲೆ ಬಿಟ್ಟು ತಂದೆಯ ಅಂಗಡಿಗೆ ಹೊಣೆ ಹೊತ್ತಿರುವ ಜವಾಬ್ದಾರಿಯುತ ಹುಡುಗ. ಶ್ರುತಿ 16 ವರ್ಷದ ಹೈಸ್ಕೂಲ್ ಹುಡುಗಿ, ಇಂಟೆಲಿಜೆಂಟ್, ನಗೆಬೀಜ, ಓದಿನಲ್ಲಿ ತೀಕ್ಷ್ಣಳು. ರವಿ ನಾಗೇಶ್ನ ಗೆಳೆಯ, ತಮಾಷೆ ಮಾಡೋ ಹುಚ್ಚು ಹುಡುಗ. ಶ್ರುತಿ ತಂದೆ ಶಿಸ್ತಾದ ಶಿಕ್ಷಕ, ತಮ್ಮ ಮಗುವಿನ ಭವಿಷ್ಯದ ಕನಸುಗಳನ್ನು ಜಾಗರೂಕರಾಗಿ ಕಾಣುವರು. ಕತೆ ಆರಂಭ. ರಾಮಾಪುರ ಹಳ್ಳಿಯ ಮಧ್ಯದಲ್ಲಿ ಲಕ್ಷ್ಮೀ ಸ್ಟೋರ್ಸ್ ಅನ್ನೋ ಒಂದು ಚಿಕ್ಕ ಅಂಗಡಿ ಇತ್ತು. ಅಲ್ಲಿ ನಿತ್ಯವೂ ಹೊತ್ತಿಗೆ ಮುಂಜಾನೆಯ 6ರಿಂದ ರಾತ್ರಿ 9ರವರೆಗೆ ಕೆಲಸ ಮಾಡುವವನು ನಾಗೇಶ್. ತಾನು ಬೇರೆ ಕಡೆ ಓದಿಕೊಂಡು ಹೋಗಬೇಕಿದ್ದರೂ ಮನೆಯ ಬಡತನ ನೋಡಿ ವಿದ್ಯಾಭ್ಯಾಸ ಬಿಟ್ಟು ಅಂಗಡಿಯನ್ನ ಚಲಾಯಿಸುತ್ತಿದ್ದ. ಶ್ರುತಿ 10ನೇ ತರಗತಿಯ ವಿದ್ಯಾರ್ಥಿನಿ. ಪ್ರತಿದಿನ ಶಾಲೆಗೆ ಹೋಗುವ ದಾರಿಯಲ್ಲಿ ಅಂಗಡಿ ಬಳಿ ಬಂತು, ಕೆಲವೊಮ್ಮೆ ಪೆನ್, ಬುಕ್ ಅಂದ್ರೆ ಖರೀದಿಗೆ. ಪ್ರಾರಂಭದಲ್ಲಿ ಅಣ್ಣ, ಏನು, ಎಷ್ಟು, ಅಷ್ಟು ಮಾತ್ರ ಮಾತು. ಆದರೆ ದಿನಗಳು ಗತಿಯಾಗುತ್ತಿದ್ದಂತೆ ನಗೆ, ತಿರುಗು ನೋಟ, ಕುಳಿತ ಕಣ್ಣು ಇವೆಲ್ಲ ಪ್ರೀತಿಯ ಎಳೆಯನ್ನು ಮೂಡಿಸಿತು. ಮಧ್ಯಭಾಗ. ನಾಗೇಶ್ ಒಂದು ದಿನ ತನ್ನ ಗೆಳೆಯ ರವಿಗೆ ಹೇಳುತ್ತಾನೆ, ಅವಳು ಸೈಟ್ ಕೊಡ್ತಾ ಇದ್ದಾಳ ರವಿ, ನಾನಂತೂ ಲವೆಲ್ಲ ಬೀಳ್ತಾ ಇದ್ದೀನಿ. ರವಿ ನಗುತ್ತು ಹೇಳ್ತಾನೆ, ಅಂತ ಹೊಚ್ಚೋದು ನೀ ಲವ್ಕೊಂಡ್ರೆ ಶಾಲೆ ಮುಗಿಯೋದು ನೋಡ್ಲೇಪಾ. ನಾಗೇಶ್ ದಿನಕ್ಕೆ ಶ್ರುತಿಗೆ ಚಿಕ್ಕದಾಗಿ ಸಹಾಯ ಮಾಡ್ತಾ ಹೋಗ್ತಾನೆ. ಒಂದೇ ದಾರಿಯಲ್ಲಿ ನೆಪವಾಗಿ ಬರೋದು, ಫೈಲ್ ಹೊತ್ತುಕೊಡೋದು, ಕೊನೆಗೆ ಪೆನ್ ಉಡುಗೊರೆ. ಒಂದು ದಿನ ನದಿ ತೀರದ ಮೇಳದಲ್ಲಿ ಅವನು ಶ್ರುತಿಗೆ ಪ್ರಪೋಸ್ ಮಾಡ್ತಾನೆ, ಅತ್ಯಂತ ಸರಳವಾಗಿ. ನಿನ್ನ ಈ ನಗೆಯ ಹಿಂಬಾಲಿಸೋಕೆ ಜೀವನವನ್ನೇ ಕೊಡುವೆ. ಶ್ರುತಿ ತಡವಾಗಿ ಮಿಂಚಿದಂತೆ ಹೇಳುತ್ತಾಳೆ, ನಾನು ಈಗ ಓದಲು ಸಿದ್ಧವಾಗಿದ್ದೀನಿ. ಪ್ರೀತಿ ಇಡೀ ಜೀವನದಲ್ಲಿ ಆಗಬಹುದೇನೋ. ನಿನ್ನ ಪ್ರೀತಿಗೆ ನಂಬಿಕೆ ಇದೆ, ಆದರೆ ನನ್ನ ಓದಿಗೆ ಮೊದಲು ಅವಕಾಶ ಕೊಡು. ಕತೆ ತಿರುವು. ಶ್ರುತಿಯ ತಂದೆಗೆ ಇವು ಎಲ್ಲ ಗೊತ್ತಾಗುತ್ತೆ. ಅವರು ಕ್ರುದ್ಧವಾಗಿ ಅಂಗಡಿಗೆ ಬಂದು ನಿಂದಿಸುತ್ತಾರೆ. ನೀ 10ನೇ ತರಗತಿಯ ಹುಡುಗಿಯ ಜೀವನವನ್ನ ಬದಲಾಗಿಸ್ತೀಯಾ? ಇದು ನಿನ್ನ ಮಟ್ಟವೇನು? ನಾಗೇಶ್ ತಲೆ ಬಾಗುತ್ತಾನೆ. ಶ್ರುತಿಗೆ ನುಡಿದ ಮಾತು ಒಂದೇ, ನೀ ಓದು ಮುಗಿಸು. ನಾನಿಂತೇನೇ ಇದ್ದರೂ ನಿನ್ನ ನಂಬಿಕೆಗೆ ತಕ್ಕವನಾಗಿ ಬಿಡ್ತೀನಿ. ಅಂತಿಮ ಭಾಗ. 3 ವರ್ಷಗಳ ನಂತರ ಶ್ರುತಿ ಪಕ್ ಮುಗಿಸಿ ನಗರದ ಕಾಲೇಜಿಗೆ ಹೋಗ್ತಾಳೆ. ಅಲ್ಲಿಂದ ಬಂದು ಮ್ಯಾಗ್ನೆಟ್ ಕಂಪನಿಯಲ್ಲಿ ಕೆಲಸ ಆರಂಭಿಸ್ತಾಳೆ. ಒಂದು ದಿನ ಮತ್ತೆ ಲಕ್ಷ್ಮೀ ಸ್ಟೋರ್ಸ್ ಆಗೆ ಬರುತ್ತಾಳೆ. ಅಲ್ಲಿಗೆ ಈಗ ಒಂದು ದೊಡ್ಡ ಜನರಲ್ ಸ್ಟೋರ್ ಆಗಿರುತ್ತೆ. ನಲ್ಲೇ ಖಾತೆಯೊಂದಿಗೆ ಇದ್ದು ಇಂಟರ್ನೆಟ್ ಪೇಮೆಂಟ್ ಕೂಡ ಇರುತ್ತೆ. ಅಂಗಡಿ ಮುಂದೆ ನಿಂತ ನಾಗೇಶ್ ಇದೀಗ ಧೈರ್ಯದ ನೋಟ, ಮೌನದ ಶಕ್ತಿ. ಅವಳು ಹೇಳುತ್ತಾಳೆ, ನಿನ್ನ ಪ್ರೀತಿ ನನಗೆ ಪ್ರೇರಣೆಯಾಯಿತು. ಈಗ ನಾನು ಸಿದ್ಧ. ಕತೆ ಕೊನೆ. ಹಳ್ಳಿ ಹುಡುಗ ಪ್ರೀತಿಯಲ್ಲಿ ಸೋತಿಲ್ಲ. ಅವನು ಬೇರೆಯವರ ಕನಸುಗಳಿಗಾಗಿಯೂ ತ್ಯಾಗ ಮಾಡಿದ್ದ. ಅಂತಿಮವಾಗಿ ಪ್ರೀತಿ ನಂಬಿಕೆಗೆ ಮರುಳು ಕೊಟ್ಟಿತು. ಪ್ರೀತಿ ಎಂದರೆ ಇಂದಿನಲ್ಲೂ ಅಲ್ಲ, ನಾಳೆಯೊಂದಿಗೆ ಸಾಗಬೇಕಾದ ದಾರಿ. ಹೆಚ್ಚು ಬೇಕಾದ್ರೆ ನಾನು ಈ ಕಥೆಯನ್ನು ನಾಟಕ ರೂಪ, ಡೈಲಾಗ್ ರೂಪ ಅಥವಾ ಸಿನಿಮಾಟಿಕ್ ಸ್ಕ್ರಿಪ್ಟ್ ರೂಪದಲ್ಲೂ ಕೊಡಬಹುದು. ಹೇಳಿ.